ಟೋಪಿ ಹಾಕ್ಸ್ಕೊಳಕ್ಕೆ ರೆಡಿನಾ? ಎಸ್. ತೊಗೊಂಡೋಗ್ಬೇಕು ಮೇಲಕ್ಕೆ. ಹಾಂ ಸರಿ. ಇದರಲ್ಲಿ ಇರೋದನ್ನ ಅನ್ಬಾಕ್ಸ್ ಮಾಡ್ಕೋಬೇಕು ನಾವು. ಸರಿ. ಏನೇನೇನೋ ಕೊಟ್ಟಿರ್ತಾರೆ. ಏನು ಪ್ರೋಗ್ರಾಮ್ ಇದೆ ಇವತ್ತು? ನಮ್ಮ ಅಳಿಯ ಕೇಶವಂದು CA ಕಾನ್ವೊಕೇಶನ್ ಕಾರ್ಯಕ್ರಮ ಇದೆ. ತುಂಬ ಖುಷಿ ಆಗ್ತಾ ಇದೆ. ಇದೊಂದು ಲೈಫ್ ಟೈಮ್ ಅಚೀವ್ಮೆಂಟ್ ಅಲ್ವಾ? ಆ್ಯಕ್ಚುಲಿ ಒಬ್ಬರಿಗೆ 3 ಪರ್ಸನ್ಸ್ ಅಷ್ಟೇ ಬಿಡೋದು. ತುಂಬ ಖುಷಿಯಾಗಿದೆ. ಹೇಳಕ್ಕೆ ಮಾತೇ ಬರ್ತಾ ಇಲ್ಲ. CA ಮಾಡಿರೋದು ನಮಗೊಂಥರ ಕ್ರೆಡಿಟ್ ಇದೆ ಇದು. ತೋರಿಸ್ತೀನಿ ನಿಮಗೂ ಯಾವ ಥರ CA ಕಾನ್ವೊಕೇಶನಲ್ಲಿ ಯಾವ ಥರ ಸರ್ಟಿಫಿಕೇಟ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಅಂತ. ಆಯಿತಾ? CA ಕೇಶವ MR. ಹಲೋ, ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಭೂಮಿಕಾ ಆ್ಯಂಡ್ ವೆಲ್ಕಮ್ ಟು ದ ಚಾನಲ್. ಇವತ್ತು ನಾವು ಎಲ್ಲರೂ ಡಾಕ್ಟರ್ BR ಅಂಬೇಡ್ಕರ್ ಭವನಕ್ಕೆ ಹೋಗಿದ್ದೀವಿ. ಯಾಕೆ ಅಂದರೆ CA ಕಾನ್ವೊಕೇಶನ್ ಡೇ ಇದೆ ಇವತ್ತು. ಸೊ ಹಾಗಾಗಿ ಕಾನ್ವೊಕೇಶನ್ ಡೇ ಅಟೆಂಡ್ ಮಾಡೋದಕ್ಕೆ ಹೋಗಿದ್ದೀವಿ. ಯಾರಿಗೆ ಗೊತ್ತಾ? ನಿಮಗೆ ಗೊತ್ತಾಗುತ್ತೆ. ಫುಲ್ ವಿಡಿಯೋ. ರೆಡಿನಾ? ಟೋಪಿ ಹಾಕ್ಸ್ಕೊಳಕ್ಕೆ ರೆಡಿನಾ? ವಿ ಆರ್ ಆಲ್ ಸೆಟ್ ಟು ಗೋ. ನಾವು 9 ಗಂಟೆಗೆ ರಿಜಿಸ್ಟ್ರೇಷನ್ ಮಾಡಿಸಿದ್ವಿ. 9 ಗಂಟೆ ಸ್ಲಾಟಿಗೆ 2 ಸ್ಲಾಟ್ಸ್ ಇರುತ್ತೆ ಯೂಶಲಿ, 9 ಗಂಟೆಗೆ ಮತ್ತು 3 ಗಂಟೆಗೆ. ನಾವು ಫಸ್ಟ್ ಸ್ಲಾಟನ್ನೇ ಬುಕ್ ಮಾಡಿದ್ವಿ. ಸೊ ಹಾಗಾಗಿ ಸ್ವಲ್ಪ ಬೇಗ ಬರಬೇಕಿತ್ತು. ನಾವು 5:30ಗೆ ಊರಿಂದ ಹೊರಟಿದ್ವಿ. 8:45 ಅಷ್ಟೊತ್ತಿಗೆಲ್ಲ ಬೆಂಗಳೂರು ರೀಚ್ ಆಗಿದ್ವಿ. ನಾವು ಬಂದಿದ್ದ ತಕ್ಷಣ ಕೆಳಗಡೆ ಡೈನಿಂಗ್ ಏರಿಯಾ ಇರುತ್ತೆ. ಸೊ ಅಲ್ಲೇ ನಮಗೆ ಕಾನ್ವೊಕೇಶನ್ ಗೌನ್ ಕೊಡ್ತಾ ಇರ್ತಾರೆ. 1500 ರುಪೀಸ್ ಕಾನ್ವೊಕೇಶನ್ ಗೌನ್ಗೆ ನಾವು ಡೆಪಾಸಿಟ್ ಇಡಬೇಕು. ಅದಾದಮೇಲೆ ಆ ಗೌನ್ ಕೊಡ್ತಾರೆ. ಕಾನ್ವೊಕೇಶನ್ ಎಲ್ಲ ಮುಗಿದ ಮೇಲೆ ನಾವು ಆ ಗೌನನ್ನು ವಾಪಸ್ ಕೊಟ್ಟು ಸೆಕ್ಯೂರಿಟಿ ಡೆಪಾಸಿಟ್ನ ವಾಪಸ್ ಇಸ್ಕೋಬೇಕು. ಆ್ಯಂಡ್ ಇಲ್ಲಿ ಸರ್ಟಿಫಿಕೇಟ್ಸ್ನ ಸ್ಟೇಜ್ ಮೇಲೆ ಯಾವ ಥರ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಅಂದರೆ ಫಸ್ಟ್ ಕಮ್ಸ್ ಫಸ್ಟ್ ಥರ. 9 ಗಂಟೆ ಸ್ಲಾಟಿಗೆ ನಾವು ಬುಕ್ ಮಾಡಾದಮೇಲೆ ಅಲ್ಲಿ ಹೋಗಿ ನಾವು ಅಗೇನ್ ನಮ್ಮ ನೇಮ್ನ ರಿಜಿಸ್ಟರ್ ಮಾಡಿಸ್ಬೇಕು. ಸೊ ಆ ಆರ್ಡರ್ ವೈಸೇನೆ ಅವರು ಕರೆದುಬಿಟ್ಟು ಸ್ಟೇಜ್ ಮೇಲೆ ಸರ್ಟಿಫಿಕೇಟ್ ಕೊಡೋದು. ನೇಮ್ ರಿಜಿಸ್ಟರ್ ಮಾಡಿಸಿದ ಮೇಲೆ ಅವರೊಂದು ICAಯಿಂದ ಒಂದು ಬ್ಯಾಗ್ ಕೊಟ್ಟಿದ್ರು. ನಾನು ಆಲ್ರೆಡಿ ತೋರಿಸಿದೆ ಅಲ್ವಾ. ಸೊ ಆ ಬ್ಯಾಗ್ ಒಳಗೆ ಒಂದಷ್ಟು ಥಿಂಗ್ಸ್ ಇತ್ತು, ಒಂದು ಫೈಲು ಮತ್ತು ಇನ್ನೂ ಏನೇನೋ ಇತ್ತು. ಏನೇನಿತ್ತು ಅಂತ ನಾನು ಕಂಪ್ಲೀಟಾಗಿ ತೋರಿಸ್ತೀನಿ ನಿಮಗೆ. ಅದರೊಳಗೇ ಸರ್ಟಿಫಿಕೇಟ್ ಕೂಡ ಇಟ್ಬಿಟ್ಟು ಕೊಟ್ಟಿರ್ತಾರೆ. ಆ ಸರ್ಟಿಫಿಕೇಟನ್ನೇ ಸ್ಟೇಜ್ ಮೇಲೆ ತಗೊಂಡು ಹೋಗಿ ನಾವು ಅವ್ರ ಕೈಯಿಂದ ಮತ್ತೆ ಇಸ್ಕೋಬೇಕು. ಸೊ ನಾನು ಆಲ್ರೆಡಿ ಹೇಳಿದೆ ಅಲ್ವಾ, ಒಂದು ಕಿಟ್ ಕೊಟ್ಟಿದ್ರು ಅಂತ. ಸೊ ಆ ಕಿಟ್ ಒಳಗೆ ಏನೇನಿದೆ ಅಂತ ಎಕ್ಸ್ಪ್ಲೋರ್ ಮಾಡೋಣ ಬನ್ನಿ. ಇದರಲ್ಲಿ ಇರೋದನ್ನ ಅನ್ಬಾಕ್ಸ್ ಮಾಡ್ಕೋಬೇಕು ನಾವು. ಸರಿ. ಏನೇನೇನೋ ಕೊಟ್ಟಿರ್ತಾರೆ. ಸ್ಟಿಕ್ಕರ್ಸು, ಟೈ ಇದರಲ್ಲಿದೆ. ಆಮೇಲೆ ಇದು ಮಾಡ್ಕೊ. ಅದು ಇದು ಇದು ಇದ್ರದ್ದು ಲೋಗೋ ಓಪನ್ ಮಾಡಿ. ಓಪನ್ ಅದು ಅದೇ ಅದು ಇದು ತೆಗಿ ಇದು ಚೆನ್ನಾಗಿದೆ ಆ್ಯಕ್ಚುಲಿ. ಕೀ ಚೈನ್. ಏನು ಕೀ ಚೈನ್? ಸೊ ಇದಿಷ್ಟು ಐಟಮ್ಸ್ ಅವ್ರು ಕೊಟ್ಟಿದ್ದಿದ್ದು ಕಿಟ್ ಒಳಗಿತ್ತು. ಸೊ ಅಲ್ಲಿ CAಗಳನ್ನೇ ಒಂದು ಕಡೆ ಕೂರಿಸಿರ್ತಾರೆ ಆ್ಯಂಡ್ ಅವ್ರ ಜೊತೆ ಬಂದಿರೋರು ಅವ್ರ ಪೇರೆಂಟ್ಸ್ ಮತ್ತು ಫ್ರೆಂಡ್ಸ್ ಯಾರು ಇರ್ತಾರೆ ಅವ್ರನ್ನೇ ಬೇರೆ ಕಡೆ ಕೂರಿಸಿರ್ತಾರೆ, ಕನ್ಫ್ಯೂಷನ್ಸ್ ಏನೂ ಆಗಬಾರ್ದು ಅಂತ. ಸೊ CAಗಳನ್ನೆಲ್ಲ ಗ್ರೌಂಡ್ ಫ್ಲೋರಲ್ಲಿ ಕೂರಿಸಿರ್ತಾರೆ, ನಮ್ಮನ್ನೆಲ್ಲ ಫಸ್ಟ್ ಫ್ಲೋರಲ್ಲಿ ಕೂರಿಸಿದ್ರು. ಅಲ್ಲಿ ಹೇಗೆ ಅಂತ ಅಂದರೆ ಪರ್ ಪರ್ಸನ್ ಅಂದರೆ ಒಬ್ಬರು CAಗೆ 2 ಮೆಂಬರ್ಸ್ನ ಅಷ್ಟೇ ಅಲೌ ಮಾಡ್ತಿದ್ದಿದ್ದು. ಲೈಕ್ ಕೂಪನ್ ಕೊಡ್ತಾರೆ. ಲಂಚ್ ಕೂಪನ್ಗೆ ಒಬ್ಬರು CA ಅವ್ರ ಜೊತೆಗೆ 2 ಪೇರೆಂಟ್ಸ್ ಅಥವಾ ಯಾರಾದರೂ ಫ್ರೆಂಡ್ಸ್ ಆಗಿರ್ಬೋದು, ಒಟ್ಟಿನಲ್ಲಿ ಅವ್ರ ಜೊತೆಗೆ 2 ಅನ್ನೋ ಲೆಕ್ಕದಲ್ಲಿ ಕೂಪನ್ಸ್ ಕೊಡ್ತಾರೆ. ಆ್ಯಂಡ್ ಅಲ್ಲಿ ಮೇಲ್ಗಡೆ ಆಡಿಟೋರಿಯಮ್ಮಿಗೂ ಅಷ್ಟೇ ಆ್ಯಕ್ಚುಯಲ್ ಆಗಿದ್ದು 1 ಕೂಪನ್ನಿಗೆ 2 ಬಿಡಬೇಕು ಅಂತ. ಬಟ್ ಅವರು 1 ಕೂಪನ್ನಿಗೆ ಅವರು 3 ಜನನ ಬಿಡ್ತಾಯಿದ್ರು. ಆಮೇಲೆ ಟೈಮ್ ಸಿಗುತ್ತೋ ಇಲ್ವೋ ಅಂತ ಫಸ್ಟೇ ನಾವು ಫೋಟೋಶೂಟೆಲ್ಲ ಸ್ವಲ್ಪ ಮಾಡ್ಕೊಂಡ್ಬಿಟ್ವಿ ಗೌನ್ ಹಾಕೊಂಡ್ಮೇಲೆ. ಬಿಕಾಸ್ ತುಂಬಾ ಮೆಮೊರೇಬಲ್ ಮೂಮೆಂಟ್ ಅದು. ತುಂಬ ವರ್ಷಗಳಿಂದ ಕಷ್ಟಪಟ್ಟು ಒಂದು ದಿನ ಬಂದೇ ಬರುತ್ತೆ. ಈ ಥರದ್ದು ಒಂದು ದಿನಕ್ಕೋಸ್ಕರ ಎಷ್ಟು ವರ್ಷಗಳಿಂದ ಕಷ್ಟಪಟ್ಟಿರ್ತಾರೆ. ಆ ಕಷ್ಟಕ್ಕೆಲ್ಲ ಒಂದು ಸಾರ್ಥಕತೆ ಸಿಗುವಂತಹ ದಿನ ಇದಾಗಿದೆ. ಸೊ ಹಾಗಾಗಿ ತುಂಬಾ ಪ್ರೌಡ್ ಮೂಮೆಂಟ್ ಇತ್ತು ಎಲ್ಲರಿಗೂ ಅಷ್ಟೇ. ತುಂಬಾ ಖುಷಿ ಆಗುವಂತಹ ವಿಚಾರ ಇದು. ಸೊ ಈ ಒಂದು ಮೂಮೆಂಟನ್ನು ಮನೆಯವರೆಲ್ಲ ಯಾವ ಥರ ಎಂಜಾಯ್ ಮಾಡ್ತಾ ಇದ್ದಾರೆ, ಅವ್ರಿಗೆ ಏನು ಅನ್ನಿಸ್ತಾ ಇದೆ ಅಂತ ಕೇಳೋಣ ಬನ್ನಿ. ಇವತ್ತು ಬೆಂಗಳೂರು ಅಂಬೇಡ್ಕರ್ ಭವನದಲ್ಲಿ ನಮ್ಮ ಅಳಿಯ ಕೇಶವಂದು CA ಕಾನ್ವೊಕೇಶನ್ ಕಾರ್ಯಕ್ರಮ ಇದೆ. ಹಾಗಾಗಿ ಕುಟುಂಬ ಸಮೇತರಾಗಿ ನಾವೆಲ್ಲರೂ ಬೆಳಗ್ಗೆ ಅರಕಲ್ಗೂಡಿಂದ ಹೊರಟು ಈಗ ಬೆಂಗಳೂರು ತಲುಪಿದ್ದೀವಿ. ಇನ್ನೂ ಕಾರ್ಯಕ್ರಮ ಶುರುವಾಗಿಲ್ಲ.
ಕಾಯ್ತಾ ಇದ್ದೀವಿ ಕಾರ್ಯಕ್ರಮಕ್ಕೋಸ್ಕರ. ಏನನ್ನಿಸ್ತಾ ಇದೆ? ತುಂಬ ಚೆನ್ನಾಗಿದೆ, ತುಂಬ ಖುಷಿ ಆಗ್ತಾ ಇದೆ. ತುಂಬ ಖುಷಿ ಆಗ್ತಾ ಇದೆ. ಇದೊಂದು ಲೈಫ್ ಟೈಮ್ ಅಚೀವ್ಮೆಂಟ್ ಅಲ್ವಾ, ನಮಗೂ ಕೂಡ ಇದೊಂದು ಹೊಸ ಎಕ್ಸ್ಪೀರಿಯೆನ್ಸು. ಖುಷಿ ಆಗ್ತಿದೆ. ನಿಮಗೆ ಹೆಂಗೆ ಅನಿಸ್ತಿದೆ ನಿಮ್ಮ ಮಗ CA ಆಗಿರೋದು? ತುಂಬ ಖುಷಿಯಾಗಿದೆ. ಆಮೇಲೆ ಹೇಳಕ್ಕೆ ಮಾತೇ ಬರ್ತಾ ಇಲ್ಲ. ಇಲ್ಲಿ ಒಂದೆರಡು ಮಾತು ಹೇಳಿ. ಏನು ಹೇಳೋದು? ಹೆಂಗೆ ಅನಿಸ್ತಿದೆ ಮಗ CA ಮಾಡಿರೋದು? CA ಮಾಡಿರೋದು ನಮಗೊಂಥರ ಕ್ರೆಡಿಟ್ ಇದೆ ಇದು. ನಾವು ಇಷ್ಟು ದಿನ ಅವನ್ನ ಇದು ಮಾಡಿ ಎಲ್ಲ ಇದು ಮಾಡೋದಕ್ಕೂ ಅವನಿಗೊಂದು ಅಚೀವ್ಮೆಂಟ್ ಮಾಡೋದಕ್ಕೂ ನಮ್ಮ ಗೋಲುವೇ ಇದಾಗಿದೆ, ರೀಚ್ ಆಗಿದೆ. ಒಂಥರ ನೆಮ್ಮದಿಯಾಗಿದೆ. ಅವನು ಮುಂದಕ್ಕೆ ನೆಮ್ಮದಿಯಾಗಿ ಜೀವನ ಮಾಡಲಿ ಅಂತ ನಾವು ಅವನ್ನ ಶುಭ ಹಾರೈಸ್ತಾ ಇದ್ದೀವಿ. ಸೊ ಎಲ್ಲರೂ ಒಳಗಡೆ ಬಂದು ಕೂತ್ಕೊಂಡಿದ್ದೀವಿ. ಆ್ಯಕ್ಚುಲಿ ಒಬ್ಬರಿಗೆ 3 persons ಅಷ್ಟೇ ಬಿಡೋದು, ಬಟ್ ಸಮ್ಹೌ ನಾವು 6 members ಬಂದು ಕೂತ್ಕೊಂಡಿದ್ದೀವಿ. ಇನ್ನು ಪ್ರೋಗ್ರಾಮ್ ಸ್ಟಾರ್ಟ್ ಆಗಿಲ್ಲ. ಮತ್ತು CA ಅಂದರೆ ಕಮ್ಮಿನ ನೋಡಬಾರ್ದಾ? ಸೊ ಪ್ರೋಗ್ರಾಮ್ ಇನ್ನೂ ಸ್ಟಾರ್ಟ್ ಆಗಿಲ್ಲ, ಇವಾಗ ಸ್ಟಾರ್ಟ್ ಆಗ್ತಾ ಇದೆ. ತುಂಬ ಜನ ಇದ್ದಾರೆ. 2 slots ಇದೆ ಇವತ್ತು. ನಾವು ಮಾರ್ನಿಂಗ್ ಸ್ಲಾಟ್ ಬುಕ್ ಮಾಡಿದ್ದೀವಿ. ಸೊ ಇವಾಗ ಸ್ಟಾರ್ಟ್ ಆಗ್ತಾ ಇದೆ. ತೋರಿಸ್ತೀನಿ ನಿಮಗೂ ಯಾವ ಥರ CA ಕಾನ್ವೊಕೇಷನಲ್ಲಿ ಯಾವ ಥರ ಸರ್ಟಿಫಿಕೇಟ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಅಂತ. ಸ್ಟೇಜ್ ಮೇಲೆ ಸ್ಕ್ರೀನ್ ಹಾಕಿದ್ರು. ಆ ಸ್ಕ್ರೀನಲ್ಲಿ 15 ಪ್ಲೇಸಸಲ್ಲಿ ಈ CA ಕಾನ್ವೊಕೇಷನ್ ಸೇಮ್ ಡೇ ನಡೀತಾ ಇದೆ. ಇಂಡಿಯಾದಲ್ಲಿ 15 ಪ್ಲೇಸಸಲ್ಲಿ CA ಕಾನ್ವೊಕೇಷನ್ ನಡೀತಾ ಇರೋದು. ಸೊ ಆ 15 ಪ್ಲೇಸಸಲ್ಲೂ ಯಾವ ಥರ ಕಾನ್ವೊಕೇಷನ್ ನಡೀತಾ ಇದೆ ಅನ್ನೋದನ್ನು ಟೆಲಿಕಾಸ್ಟ್ ಮಾಡ್ತಾಯಿದ್ರು, ಲೈವ್ ಟೆಲಿಕಾಸ್ಟ್. ಆ ಸ್ಕ್ರೀನಲ್ಲಿ ನಾವು ನೋಡ್ಬೋದು. ಆ್ಯಂಡ್ ಯು ಕ್ಯಾನ್ ಸಿ ಹಿಯರ್ ಎಷ್ಟು ಜನ ಬಂದಿದ್ರು ಗೊತ್ತಾ? ಒಬ್ಬರು CAಗೆ ಇಬ್ಬರೇ ಅವ್ರ ಜೊತೆಗೆ ಬರಬೇಕು, 3 ಜನನೇ ಅವ್ರ ಜೊತೆಗೆ ಬರಬೇಕು ಅಂದರೆ ಅದು ಸ್ವಲ್ಪ ಕಷ್ಟ ಆಗುತ್ತೆ. ಬಿಕಾಸ್ ಎಷ್ಟೋ ವರ್ಷಗಳಿಂದ ಕಷ್ಟಪಟ್ಟು ಒಂದು ಸಾಧನೆನ ರಿಸೀವ್ ಮಾಡ್ಕೊಳ್ಳೋಕೆ ಬಂದಿರುವಂತಹ ದಿನ ಇದು. ಅದನ್ನು ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಹತ್ತಿರದಿಂದ ನೋಡಬೇಕು ಅನ್ನೋ ಆಸೆ ಇರೋದು ಸಹಜನೇ. ಬಟ್ ಈ ರೀತಿ ಮಾಡಿದಾಗ ಸ್ವಲ್ಪ ಬೇಜಾರಾಗುತ್ತೆ. ಬಟ್ ಸ್ಟಿಲ್ ಏನೂ ಮಾಡೋಕ್ಕಾಗಲ್ಲ, ರೂಲ್ಸ್ನ ಫಾಲೋ ಮಾಡಲೇಬೇಕಾಗುತ್ತೆ. ನಾವು ಬೆಳಿಗ್ಗೆ ಬೇಗ ಬಂದಿದ್ದಕ್ಕೆ ನಮಗೆ ಸೀಟ್ಸ್ ಅರೇಂಜ್ ಆಯಿತು. ಇಲ್ಲಾಂದರೆ ನಾವು ತುಂಬಾ ಕಷ್ಟಪಡಬೇಕಿತ್ತು ಆಡಿಟೋರಿಯಮ್ಮಲ್ಲಿ. ಆಮೇಲೆ ಬಂದವರೆಲ್ಲ ಅಲ್ಲೇ ಸ್ಟೆಪ್ಸ್ ಮೇಲೆಲ್ಲ ಒಂದಷ್ಟು ಜನ ಕೂತಿದ್ರು. ಇನ್ನು ಲಾಸ್ಟಿಗಂತೂ ಎಲ್ಲರೂ ನಿಂತ್ಕೊಂಡೇ ನೋಡ್ತಾ ಇದ್ರು. ಸೊ ಗೆಸ್ಟ್ಸ್ ಎಲ್ಲ ಇವಾಗ ಬರ್ತಾ ಇದ್ದಾರೆ. ಪ್ರೋಗ್ರಾಮ್ ಸ್ಟಾರ್ಟ್ ಆಗ್ತಾ ಇದೆ. Every chartered accountant present here has traveled a journey embarked with rigorous preparation, countless revisions, late nights, and examinations that tested not only your knowledge but also the patience, discipline, and perseverance. Today, we have gathered to celebrate this culmination of remarkable journey and the success that ought to be. ಸೊ ಎಲ್ಲ ಗೆಸ್ಟ್ಸ್ ಬಂದಾದಮೇಲೆ ಫಸ್ಟು ದೀಪನ ಹಚ್ಚಿ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡೋದು ಈಸ್ ಅವರ್ ಕಲ್ಚರ್. ಸೊ ದೀಪ ಹಚ್ಚೋದ್ರಿಂದ ಪ್ರೋಗ್ರಾಮ್ನ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಅದಾದಮೇಲೆ CA ಆ್ಯಂಥಮ್ನ ಪ್ಲೇ ಮಾಡಿದರು. ದಿಸ್ ಇಸ್ ದ CA ಆ್ಯಂಥಮ್. ಅದಾದಮೇಲೆ ICAI ಪ್ರೆಸಿಡೆಂಟ್ ಏನಿದ್ದಾರೆ ಅವರು ನ್ಯೂ ಡೆಲ್ಲಿನಲ್ಲಿ ಸ್ಪೀಚ್ ಮಾಡ್ತಾ ಇರೋದನ್ನು ಲೈವ್ ಟೆಲಿಕಾಸ್ಟ್ ಹಾಕಿದ್ರು ಇಲ್ಲೂ ಕೂಡ. ಸೊ ಆಲ್ ಓವರ್ ದ 15 ಪ್ಲೇಸಸ್ ಏನಿದೆ ಅಲ್ಲಿ ಎಲ್ಲ ಕಡೆ ಇದನ್ನು ಲೈವ್ ಟೆಲಿಕಾಸ್ಟ್ ಮಾಡಿದರು. February 2025, I coined a committee for promoting work-life balance. My last message to you, today go home, your parents are here. If they are not there, spend an evening with them. And this challenge which is placed before me, I shall face it head on. Therefore, you need to uphold the highest standards of ethics. And that's where, I would like to talk as all of you to make a
few tests for yourself. Number one, list out your achievements. You will come to know what all you have done in your life. Take some time, not 5 minutes, 10 minutes. Take 2 hours to list your achievements up to the age of 10. ಸೊ ಒನ್ಸ್ ಎಲ್ಲರದು ಸ್ಪೀಚ್ ಮುಗ್ದಾದಮೇಲೆ ಫಸ್ಟು ರ್ಯಾಂಕ್ ಹೋಲ್ಡರ್ಸ್ ಯಾರಿರ್ತಾರೆ ಅವ್ರನ್ನ ಸ್ಟೇಜ್ ಮೇಲೆ ಕರೆದು ಸರ್ಟಿಫೈ ಮಾಡ್ತಾರೆ. ಅದಾದಮೇಲೆ ನಾವು ಏನು ರಿಜಿಸ್ಟ್ರೇಷನ್ ಮಾಡಿಸಿರ್ತೀವಿ ಅದೇ ಆರ್ಡರಲ್ಲಿ ಕರೆದು ಸರ್ಟಿಫಿಕೇಟ್ನ ಕೊಡ್ತಾರೆ. CA Ketava MR, CA Venkat Charan, ಆಯಿತಾ. CA ಕೇಶವ MR ಆಯಿತಾ. ಕಾನ್ವೊಕೇಶನ್. ವೇರ್ ಇಸ್ ಯುವರ್ ಸರ್ಟಿಫಿಕೇಟ್? ಸೊ ಫೈನಲಿ ಕಾನ್ವೊಕೇಶನ್ ಡೇ ಮುಗಿಸ್ಕೊಂಡು ನಾವು ಹೊರಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಒಂದೆರಡು ಫೋಟೋ ಬೂತ್ಸ್ ಮಾಡಿದರು ಫೋಟೋಶೂಟ್ ಮಾಡಿಸ್ಕೊಳ್ಳೋಕ್ಕೆ ಅಂತ. ಎಷ್ಟುದ್ದ ಕ್ಯೂ ಇದೆ ನೋಡಿ. ಅಲ್ಲಿ ಫೈನಲಿ ವೆಯ್ಟ್ ಮಾಡಿ ಫೋಟೋಸ್ ಎಲ್ಲ ತೆಗೆಸ್ಕೊಂಡ್ವಿ ಒಂದಷ್ಟು. ಅದಾದಮೇಲೆ ಆ್ಯಸ್ ಯೂಶ್ವಲ್ ರಾಮೇಶ್ವರಂ ಕೆಫೆಗೆ ಹೋಗಿ ಚೆನ್ನಾಗಿ ಊಟ ಮಾಡಿದ್ವಿ. ಹಬ್ಬದ ಆಫರ್ ಅಂತ ಸ್ಪೆಷಲ್ಲಾಗಿ ಒಂದು ಗಣೇಶ ಹಬ್ಬದ ಊಟ ಅಂತ ಒಂದು ಹೊಸ ಡಿಶ್ನ ಲಾಂಚ್ ಮಾಡಿದ್ದಾರೆ ರಾಮೇಶ್ವರಂ ಅವರು. ತುಂಬಾ ಟೇಸ್ಟಿಯಾಗಿತ್ತು. ಎಲ್ಲದೂ ಅಷ್ಟೇ ಟ್ರೆಡಿಷ್ನಲ್ ಹಬ್ಬದ ಊಟದ ಥರ ಇತ್ತು. ಸಖತ್ ಖುಷಿ ಆಯಿತು. ಅಲ್ಲಿ ಊಟ ಮಾಡಿಕೊಂಡು ಊರಿಗೆ ಹೋದ್ವಿ. ಸೊ ಇಷ್ಟು ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಈ ವ್ಲಾಗ್ನ ನೀವು ಎಂಜಾಯ್ ಮಾಡಿದರೆ ಒಂದು ಲೈಕ್ ಮಾಡಿ ವಿಡಿಯೋಗೆ. ಆ್ಯಂಡ್ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ. ಸಿಗ್ತೀನಿ ಇನ್ನೊಂದು ವ್ಲಾಗಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್, ಲವ್ ಯು ಆಲ್.